ಬ್ರೋ ನೀವು ಲೈಫ್ ಚೇಂಜ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಆದ್ರೆ ಡೈಲಿ ಸೇಮ್ ನಾನ್ಸೆನ್ಸ್ ರಿಪೀಟ್ ಮಾಡ್ತಾ ಇದ್ದೀರಾ. ಡೇ 38 ನಿಜ ಹೇಳ್ಬೇಕಂದ್ರೆ ನೀವು ಪ್ರಾಬ್ಲಮ್ ಅಲ್ಲ, ನಿಮ್ ಹ್ಯಾಬಿಟ್ಸ್ ಪ್ರಾಬ್ಲಮ್. ನಾವೆಲ್ಲ ಅನ್ಕೋತೀವಿ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ, ನಾಳೆ ಪಕ್ಕ ಮೋಟಿವೇಶನ್ ಬಂದ್ಮೇಲೆ ವೇಟ್ ಮಾಡೋಗ್ತೀನಿ ಅಂತ. ಅಯ್ಯೋ ಎಷ್ಟು ಸರಿ ಬ್ರೋ ಹೇಳಿದೀರಾ ಇದನ್ನೇ. ಒಂದು ವರ್ಕೌಟ್ ಮಾಡಿದ್ರೆ ಬಾಡಿ ಚೇಂಜ್ ಆಗಲ್ಲ, ಒಂದು ಕ್ಲೀನ್ ಮೀಲ್ ತಗೊಂಡ್ರೆ 6 ಪ್ಯಾಕ್ ಬರಲ್ಲ. ನೀವೇನ್ ರಿಪೀಟ್ ಮಾಡ್ತೀರೋ ಅದೇ ನಿಮ್ ಫ್ಯೂಚರ್ನ ಬಿಲ್ಡ್ ಮಾಡೋದು. ನೋಡಿ, ಫೋನ್ ತಗೊಂಡ್ರೆ ಆಟೋಮೆಟಿಕ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಟೈಮ್ ಸಿಕ್ಕರೆ ಆಟೋಮೆಟಿಕ್ಲಿ ಸ್ಕ್ರೋಲಿಂಗು. ವರ್ಕೌಟ್ ಬಂದ್ರೆ ಮಾತ್ರ ಏನಾದ್ರೂ ಒಂದು ಎಕ್ಸ್ಕ್ಯೂಸ್ ಇಟ್ಟಿರ್ತೀರಾ. ಇದೆಲ್ಲ ಏನು ಟ್ರೈನಿಂಗ್ ಬ್ರೋ, ಆದ್ರೆ ರಾಂಗ್ ಟ್ರೈನಿಂಗ್. ನೀವು ನಿಮ್ಗೆ ತಾನೇ ಟ್ರೈನ್ ಮಾಡ್ಕೋತಾ ಇರೋದು, ಲೇಜಿ ಆಗಕ, ಸ್ಕಿಪ್ ಮಾಡಕ, ಕಂಫರ್ಟ್ನ ಚೂಸ್ ಮಾಡಕ. ಆದ್ರೆ ಅದೇ ಸಿಸ್ಟಮ್ನ ಯೂಸ್ ಮಾಡಿ ಫ್ಲಿಪ್ ಮಾಡ್ಬೋದಲ್ವಾ. ಡೈಲಿ ಸ್ವಲ್ಪ ಫೋಕಸ್ ಮಾಡಿ. ಮೂಡಿಲ್ಲ ಅಂದ್ರೂ ಜಿಮ್ಗೆ ಬನ್ನಿ, ಎನರ್ಜಿ ಇಲ್ಲ ಅಂದ್ರೆ ವರ್ಕೌಟ್ ಅಟ್ಲೀಸ್ಟ್ ಫಿನಿಶ್ ಮಾಡಿ. ಕಷ್ಟ ಆದ್ರೂ ಪರವಾಗಿಲ್ಲ, ಬೆಟರ್ ಚಾಯ್ಸ್ ಚೂಸ್ ಮಾಡಿ ಬ್ರೋ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅಷ್ಟೇ, ಆಮೇಲೆ ಎಲ್ಲ ಆಟೋಮೆಟಿಕ್ಲಿ ಆಗುತ್ತೆ. ಒಂದು ಸ್ಟೇಜ್ ಬರುತ್ತೆ, ಜಿಮ್ ಸ್ಕಿಪ್ ಮಾಡಿದ್ರೆ ಗಿಲ್ಟ್ ಬರುತ್ತೆ. ಆಗ ಗೊತ್ತಾಗುತ್ತೆ ಐಡೆಂಟಿಟಿ ಚೇಂಜ್ ಆಗ್ತಾ ಇದೆ ಅಂತ. ಬಿಕಾಸ್ ನೀವು ಗೋಲ್ ಇಂದ ಚೇಂಜ್ ಆಗ್ತಾ ಇಲ್ಲ, ನೀವು ರೆಪ್ಯುಟೇಷನ್ ಇಂದ ಚೇಂಜ್ ಆಗ್ತಾ ಇದ್ದೀರಾ.